ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಪ್ರಮೋದ್ ಕಶ್ಯಪ್. ಗುರುಗ್ರಹ ಬದಲಾವಣೆ ಮುಂದಿನ ಕಾರ್ಯಕ್ರಮ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, 6 ರಾಶಿಗಳಿಗೆ ಗುರುವಿನ ಪ್ರಭಾವ ಹೇಗಿರುತ್ತೆ ಅಂತೇಳಿ. ಇನ್ನು ಮಿಕ್ಕ 6 ರಾಶಿಗಳ ಮೇಲೆ ಗುರುಗ್ರಹದ ಒಂದು ಪ್ರಭಾವ, ಒಂದು ಸಂಚಾರದ ಪ್ರಭಾವ ಹೇಗಿರುತ್ತೆ ಅಂತೇಳಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲು ಒಂದು ವಿಷಯವನ್ನು ನಾವು ತಿಳ್ಕೋಬೇಕು. ಗುರುಗಳ ಸ್ಮರಣೆಯನ್ನ ನಾವು ಮಾಡ್ತಾ ಹೋಗೋಣ. ಮೊದಲು ಜಗತ್ತಿನ ಎಲ್ಲ ಮಹಾನ್ ಗುರುಗಳನ್ನ ಸ್ಮರಿಸೋಣ. ಆದಿಶಂಕರಾಚಾರ್ಯರು, ಶ್ರೀ ರಾಮಾನುಜಾಚಾರ್ಯರು, ಶ್ರೀ ಮಧ್ವಾಚಾರ್ಯರು ಹಾಗೂ ವಾದಿರಾಜ ಗುರುಗಳು, ಶ್ರೀ ರಾಘವೇಂದ್ರ ಸ್ವಾಮಿಗಳು, ದಕ್ಷಿಣಾಮೂರ್ತಿ ಹಾಗೂ ಭಗವಾನ್ ಶ್ರೀಕೃಷ್ಣ. ಕೃಷ್ಣಂ ವಂದೇ ಜಗದ್ಗುರುಂ ಅಂತ ನಾವು ಹೇಳ್ತೀವಿ. ಹಾಗಾಗಿ ಕೃಷ್ಣನನ್ನು ಕೂಡ ನಾವು ಸ್ಮರಿಸಬೇಕು ಮತ್ತು ಬಸವಣ್ಣವರನ್ನು ಕೂಡ ನಾವು ಸ್ಮರಿಸಬೇಕಾಗತ್ತೆ. ಯಾಕಂದ್ರೆ ಜೀವನದಲ್ಲಿ ಗುರುತತ್ವ ಅನ್ನೋದು ಅತಿ ದೊಡ್ಡ ದೈವ ಬಲ. ಗುರು ಉಳಿದ್ರೆ ಮಾತ್ರನೇ ಒಂದು ದೈವದ ಬಲ ನಮಗೆ ಸಿಗ್ತಾ ಹೋಗುತ್ತೆ. ಗುರು ಕೃಪೆ ಇದ್ದರೆ ಕಷ್ಟದಲ್ಲೂ ದಾರಿ ಸಿಗುತ್ತದೆ. ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ನೀವು ರಸ್ತೆಯಲ್ಲಿ ಹೋಗಬೇಕಾದರೆ ಮಣ್ಣಿನಲ್ಲಿ ಬಿದ್ದಿರುವ ಚಿನ್ನದ ತುಂಡನ್ನ ನೀವು ಕಂಡುಕೊಂಡಿದ್ದೀರಾ ಅಂತ ಕಲ್ಪನೆ ಮಾಡ್ಕೊಳ್ಳಿ. ಅದು ಕೆಸರು ಮಣ್ಣಿನಿಂದ ತುಂಬಿರಬಹುದು, ಆದರೆ ಅದು ಚಿನ್ನ ಅನ್ನೋ ಸತ್ಯ ಬದಲಾಗೋದಿಲ್ಲ. ಅದನ್ನ ಸ್ವಚ್ಛ ಮಾಡಿ ಮಿನುಗಿಸುವ ನೀರಿನಂತೆ ಕೆಲಸ ಮಾಡುವವನೇ ಗುರು. ಜೀವನದಲ್ಲಿರುವ ಕೆಟ್ಟ ಪರಿಸ್ಥಿತಿಗಳನ್ನ ಶುದ್ಧಿ ಮಾಡಿ ಒಳ್ಳೆಯ ದಾರಿಯಲ್ಲಿ ನಡೆಸುವ ಶಕ್ತಿ ಗುರುಗ್ರಹಕ್ಕಿದೆ. ಇದಕ್ಕೂ ಮೊದಲು ಯಾವ ರಾಶಿಗಳಿಗೆ ಗುರುಬಲ ಉತ್ತಮವಾಗಿರುತ್ತದೆ ಅನ್ನೋದನ್ನ ನಾನು ವಿವರಣೆ ಮಾಡಿದ್ದೇನೆ. ಆದರೆ ಈಗ ಜೂನ್ 2, 2026ರಿಂದ ಜೂನ್ 15, 2027ರವರೆಗೆ ಕೆಲ ರಾಶಿಗಳಿಗೆ ಗುರುಬಲ ಕಡಿಮೆ ಇರುವ ಸಾಧ್ಯತೆಗಳಿವೆ. ಭಯಪಡೋ ಅಗತ್ಯ ಇಲ್ಲ, ಆದರೆ ಎಚ್ಚರಿಕೆಯಲ್ಲಿ ನಮಗೆ ಬೇಕು. ಮೊದಲನೆಯದಾಗಿ ಸಿಂಹ ರಾಶಿ. ಈ ಅವಧಿಯಲ್ಲಿ ಸಿಂಹ ರಾಶಿಯವರಿಗೆ ಗುರು 12ನೇ ಸ್ಥಾನದಲ್ಲಿ ವ್ಯಯದಲ್ಲಿ ಸಂಚಾರ ಆಗ್ತಿರತಕ್ಕಂಥದ್ದು. ಇದನ್ನು ವ್ಯಯಸ್ಥಾನ ಅಂತ ಕರೀತಾರೆ. ಅನಾವಶ್ಯಕ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ನಂಬಿದವರಿಂದ ಮೋಸ ಆಗಬಹುದು. ಹಣ ಕೊಟ್ಟರೆ ಹಿಂದಿರುಗಿ ಬರೋದರಲ್ಲಿ ವಿಳಂಬ ಆಗಬಹುದು. ಕೆಲಸದ ಸ್ಥಳದಲ್ಲಿ ಗೌರವಕ್ಕೆ ಧಕ್ಕೆ ಬರುವ ಸಂದರ್ಭಗಳು ಕಾಣಿಸಬಹುದು. ಆದ್ದರಿಂದ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುಂಚೆ 3 ಬಾರಿ ಯೋಚನೆ ಮಾಡಿ. ಯಾರ ಮೇಲೂ ಅತಿಯಾದ ನಂಬಿಕೆ ಇಡೋದಕ್ಕೆ ಹೋಗಬೇಡಿ. ವಿಶೇಷವಾಗಿ ಸಿಂಹ ರಾಶಿಯವರು ಗುರುಶಾಂತಿ ಹಾಗೂ ದೈವ ಸ್ಮರಣೆ ಮಾಡಿಕೊಳ್ಳುವುದು ಉತ್ತಮ. 2ನೇ ಸ್ಥಾನದಲ್ಲಿ ವೃಷಭ ರಾಶಿ ಬರುತ್ತದೆ. ಗುರು 3ನೇ ಮನೆಯಲ್ಲಿ ಇರುವುದರಿಂದ ಮನಸ್ಸಿನಲ್ಲಿ ಅಜ್ಞಾತ ಭಯಗಳು ಹೆಚ್ಚಾಗಬಹುದು. ಧೈರ್ಯ ಕಡಿಮೆಯಾಗುವ ಅನುಭವ ಆಗಬಹುದು. ಅಥವಾ ಧೈರ್ಯವಿದ್ದರೂ ಕೂಡ ಅತಿಯಾದ ಕೋಪ, ಅತಿಯಾದ ಸ್ಟ್ರೇಟ್ ಫಾರ್ವರ್ಡ್ ಮಾತುಗಳಿಂದ ನೀವು ಮುಜುಗರಕ್ಕೆ ಒಳಗಾಗ್ತೀರಾ. ಸಂಬಂಧಗಳನ್ನ ನೀವು ಕಳೆದುಕೊಳ್ತೀರಾ. ಹೊಸ ವ್ಯವಹಾರ, ಹೂಡಿಕೆ ಅಥವಾ ಒಪ್ಪಂದಗಳಲ್ಲಿ ತುರ್ತು ನಿರ್ಧಾರ ತೆಗೆದುಕೊಳ್ಳಬೇಡಿ. ಅನುಭವಿಗಳ ಸಲಹೆ ಪಡೆದು ಮಾತ್ರ ಮುಂದುವರಿಯಿರಿ. ಮೆಂಟರ್, ಗುರು ಅಥವಾ ಹಿರಿಯರ ಮಾರ್ಗದರ್ಶನ ಬಹಳ ಮುಖ್ಯವಾಗಿರುತ್ತದೆ. 3ನೇ ಸ್ಥಾನದಲ್ಲಿ ಧನುರಾಶಿ. ಧನುರಾಶಿಯವರಿಗೆ ಗುರು 8ಮ ಸ್ಥಾನಕ್ಕೆ ಬರ್ತಾನೆ. ಇದು ಸ್ವಲ್ಪ ಸಂಕೀರ್ಣ ಸಮಯವಾಗಬಹುದು. ವಾಹನ ಚಾಲನೆಯಲ್ಲಿ ಎಚ್ಚರಿಕೆ ಬೇಕು. ಸಣ್ಣ ಪುಟ್ಟ ಗಾಯಗಳು, ಕೋರ್ಟ್ ಸಂಬಂಧಿತ ವಿಷಯಗಳು ಅಥವಾ ಅನಗತ್ಯ ಅಪವಾದಗಳು ಎದುರಾಗುವ ಸಾಧ್ಯತೆ ಇರುತ್ತದೆ ಅಥವಾ ಇವು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ನಿಮ್ಮ ಮನೋಬಲ ಕುಗ್ಗದಂತೆ ನೋಡಿಕೊಳ್ಳಿ. ಪ್ರಕೃತಿ ಸಹಕರಿಸದ ಸಮಯದಲ್ಲೂ ಆತ್ಮವಿಶ್ವಾಸ ಕಳೆದುಕೊಳ್ಳಬಾರದು. ಪ್ಲಾನಿಂಗ್ ಮತ್ತು ಸಹನೆ ತುಂಬಾ ಮುಖ್ಯವಾಗಿರುತ್ತದೆ. 4ನೆಯ ರಾಶಿ ಕುಂಭರಾಶಿ. ಗುರು 6ನೇ ಮನೆಯಲ್ಲಿ ಇರೋದ್ರಿಂದ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ಸಾಲ ಮಾಡುವ ಪರಿಸ್ಥಿತಿ ಬರಬಹುದು. ಶತ್ರುಗಳು ಅಥವಾ ಸ್ಪರ್ಧಿಗಳು ತೊಂದರೆ ಕೊಡುವ ಸಾಧ್ಯತೆ ಇದೆ. ವಿಶೇಷವಾಗಿ 55 ವರ್ಷ ಮೇಲ್ಪಟ್ಟವರು ಆರೋಗ್ಯ ಪರೀಕ್ಷೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಜೊತೆಗೆ ಬೊಜ್ಜು ಇರ್ತಕ್ಕಂಥವರು, ಶುಗರ್, BP ಇರ್ತಕ್ಕಂಥವರು ತುಂಬಾ ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಮೂಲ ಜಾತಕದಲ್ಲಿ ರಾಹು, ಶನಿ ಅಥವಾ ಕುಜದೋಷ ಇದ್ದರೆ ಇನ್ನಷ್ಟು ಜಾಗ್ರತೆ ಅಗತ್ಯವಿರುತ್ತದೆ. ನಿಯಮಿತ ಪೂಜೆ, ಜಪ ಮತ್ತು ಆರೋಗ್ಯದ ಕಡೆ ಗಮನ ಅತ್ಯಂತ ಮುಖ್ಯ. 5ನೇ ಸ್ಥಾನದಲ್ಲಿ ತುಲಾ ರಾಶಿ ಬರುತ್ತದೆ. ಗುರು 10ಮ ಸ್ಥಾನದಲ್ಲಿದ್ದರೂ ಮನಸ್ಸಿನಲ್ಲಿ ಗೊಂದಲಗಳು ಹೆಚ್ಚಾಗಬಹುದು. ಒಂದೇ ವಿಷಯದಲ್ಲಿ 2 ಮನಸ್ಸು ಆಗಬಹುದು. ಎಲ್ಲರ ಮಾತು ಕೊನೆಗೆ ಬೇಸರ ಪಡುವ ಪರಿಸ್ಥಿತಿ ಎದುರಾಗಬಹುದು. ಆಹಾರ ಪದ್ಧತಿಯಲ್ಲಿ ನಿಯಂತ್ರಣ ಇರಲಿ. ಕೆಲಸದ ಸ್ಥಳದಲ್ಲಿ ಕಾನ್ಸಂಟ್ರೇಷನ್ ಕಡಿಮೆಯಾಗದಂತೆ ನೋಡಿಕೊಳ್ಳಿ. ತುಲಾ ರಾಶಿಯವರು ಯಾವುದೇ ನಿರ್ಧಾರಕ್ಕೆ ಮುಂಚೆ ಶಾಂತವಾಗಿ ಯೋಚನೆ ಮಾಡಬೇಕು. 6ನೆಯ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಇದು ಸಂಪೂರ್ಣ ಕೆಟ್ಟ ಸಮಯ ಅಲ್ಲ.
ಗುರು ಸುಖ ಸ್ಥಾನದಲ್ಲಿ ಇರುವುದರಿಂದ ಕೆಲವು ಒಳ್ಳೆಯ ಅವಕಾಶಗಳು ಬರುತ್ತವೆ. ಆದರೆ ಅತಿಯಾದ ಆತುರದಿಂದ ಸ್ವತಃ ಸಮಸ್ಯೆಗಳನ್ನು ಸೃಷ್ಟಿಸಿಕೊಳ್ಳಬೇಡಿ. ಪಾಸಿಟಿವ್ ಯೋಚನೆ, ಸರಿಯಾದ ಯೋಚನೆ ಮತ್ತು ಶಾಂತ ಮನಸ್ಸು ನಿಮ್ಮನ್ನ ಉಳಿಸುತ್ತದೆ. ಪ್ರತಿಯೊಂದು ಹೆಜ್ಜೆಯನ್ನು ಜಾಗ್ರತೆಯಿಂದ ಇಟ್ಟರೆ ದೊಡ್ಡ ಸಮಸ್ಯೆಗಳು ತಪ್ಪುತ್ತವೆ. ಪ್ರಿಯ ವೀಕ್ಷಕರೇ, ಗುರುಬಲ ಕಡಿಮೆ ಅಂದರೆ ಜೀವನ ಮುಗಿದು ಹೋಯಿತು ಅಂತ ಅರ್ಥ ಅಲ್ಲ. ಕೆಲವೊಮ್ಮೆ ಗ್ರಹಗಳು ನಮಗೆ ಎಚ್ಚರಿಕೆ ಕೊಡುತ್ತವೆ, ನಿಧಾನವಾಗಿ ನಡೆಯೋದು ಕಳಿಸುತ್ತವೆ. ಸರಿಯಾದ ಪರಿಹಾರ, ಒಳ್ಳೆಯ ಚಿಂತನೆ ಮತ್ತು ದೈವಭಕ್ತಿ ಇದ್ದರೆ ಅನೇಕ ಕಷ್ಟಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು. ಯಾವುದೇ ರಾಶಿಯವರಾಗಿದ್ದರೂ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ಅನುಭವಿ ಜ್ಯೋತಿಷ್ಯರ ಬಳಿ ಇಟ್ಟು ತೋರಿಸಿಕೊಳ್ಳಿ. ಕೆಲವರಿಗೆ ಗೋಚಾರ ಕೆಟ್ಟದ್ದಾಗಿದ್ದರೂ ಜನ್ಮ ಜಾತಕ ಬಲವಾಗಿದ್ದರೆ ಪರಿಣಾಮ ಕಡಿಮೆ ಆಗಬಹುದು. ಮತ್ತೆ ಕೆಲವರಿಗೆ ಎರಡೂ ಕಡೆ ದುರ್ಬಲತೆ ಇದ್ದರೆ ಪರಿಹಾರ ಅವಶ್ಯಕವಾಗಿರುತ್ತದೆ. ಕೆಲವೊಮ್ಮೆ ಎರಡೂ ಕಡೆ ದುರ್ಬಲವಿದ್ದಾಗ ಪರಿಹಾರ ತುಂಬಾ ಕಷ್ಟ. ಕೊನೆಯಲ್ಲಿ ಒಂದು ಮಾತು, ಗ್ರಹಗಳು ಪರೀಕ್ಷೆ ಮಾಡಬಹುದು, ಆದರೆ ಭಗವಂತ ಕೈ ಬಿಡೋದಿಲ್ಲ. ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ. ಗುರುಗಳನ್ನ ಸ್ಮರಣೆ ಮಾಡಿ, ಸತ್ಸಂಗದಲ್ಲಿ ಇರಿ, ದೈವಭಕ್ತಿ ಹೆಚ್ಚಿಸಿಕೊಳ್ಳಿ. ನಿಮ್ಮ ಇಷ್ಟ ದೇವರು ಜೊತೆಗೆ ಗುರುಗಳ ಜಪ ತಪವನ್ನ ಮಾಡಿ, ಸ್ಮರಣೆಯನ್ನ ಮಾಡಿ. ಒಳ್ಳೆಯದು ಖಂಡಿತವಾಗಿಯೂ ಸಂಭವಿಸುತ್ತದೆ. ಈ ಮಾಹಿತಿ ನಿಮಗೆ ಉಪಯೋಗವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಮೇಲೆ ನನ್ನ ಇಷ್ಟದೇವ ಭಗವಾನ್ ಶ್ರೀಕೃಷ್ಣನ ಕೃಪೆ ಸದಾಕಾಲ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರಿ ಓಂ. ಶ್ರೀಕೃಷ್ಣಾರ್ಪಣಮಸ್ತು.